ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ ಮಾಲಿಕೆಗೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿಯಲ್ಲಿ ಇವತ್ತು ಗುರುವಾರ ಜೂನ್ 18, 2026ರಂದು 92ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಇವತ್ತು 92ನೆಯ ಸರಣಿ ಮಾಲಿಕೆಯಲ್ಲಿ ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂಥ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಅನ್ನುವಂಥ ಕೃತಿಯ ಪರಿಚಯವನ್ನ, ಕಥಾ ಸಂಕಲನದ ಪರಿಚಯವನ್ನ ಇವತ್ತು ನಿಮಗೋಸ್ಕರ ಮಾಡಲಿದ್ದೇನೆ. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಬರೆದಿರುವಂಥ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು 80ರ ಈ ವಯಸ್ಸಿನಲ್ಲಿ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗಾಗಿ ಬರೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಅಂದರೆ ಉಪವಾಸ, ಸತ್ಯಾಗ್ರಹ, ಅಸಹಕಾರ ಚಳವಳಿಯ ಜೊತೆಗೆ ಭಾರತದ ಅಪ್ರತಿಮ ಹೋರಾಟಗಾರರ ಪ್ರಾಣ ತ್ಯಾಗ, ಬಲಿದಾನ ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಒಂದು ಭವ್ಯ ಚರಿತ್ರೆ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಇದೆ, ಇತಿಹಾಸಕ್ಕಿದೆ. ಇಂತಹ ಇತಿಹಾಸವನ್ನ ಮಕ್ಕಳಿಗಾಗಿ ಹೇಳುವಂತ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಅನ್ನುವಂತ ಕಥಾ ಸಂಕಲನವನ್ನ 1971ರಲ್ಲಿ ಪ್ರಥಮ ಮುದ್ರಣವಾಗಿರುವಂತಹ ಈ ಕೃತಿ 2023ರಲ್ಲಿ ಎರಡನೇ ಮುದ್ರಣವನ್ನ ಕಂಡಿದೆ. 120 ರೂಪಾಯಿ ಬೆಲೆಯನ್ನ ಈ ಕೃತಿ ಹೊಂದಿದ್ದು 52 ಪುಟಗಳನ್ನ ಒಳಗೊಂಡಿದೆ. ಚಿತ್ರ ವಿನ್ಯಾಸವನ್ನ ಸಿಂಹ ಹಾಗೂ ಬಾಬು ಅವರು ಮಾಡಿದ್ದಾರೆ. ಮುಖಪುಟ ವಿನ್ಯಾಸವನ್ನ ಪ್ರಶಾಂತ್ ವಿಟ್ಲ ಅವರು ಮಾಡಿದ್ದಾರೆ. ಒಳಪುಟ ವಿನ್ಯಾಸವನ್ನ ರಾಘವೇಂದ್ರ ಕುರುಣಿಯವರು ಮಾಡಿದ್ದಾರೆ. ಅಯೋಧ್ಯ ಪಬ್ಲಿಕೇಶನ್ ಬೆಂಗಳೂರು ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಈ ಕಥಾ ಸಂಕಲನದಲ್ಲಿ ಅಜ್ಜ ಹೇಳುವಂತಹ 4 ಕಥೆಗಳು, ಮುಖ್ಯವಾಗಿರುವಂತಹ 4 ಕಥೆಗಳು ಈ ಕಥಾ ಸಂಕಲನ ಒಳಗೊಂಡಿದೆ. ದಕ್ಷಿಣ ಭಾರತದ ಮಹಾನ್ ಹೋರಾಟಗಾರರಾಗಿರುವಂತಹ 4 ಜನ ಹೋರಾಟಗಾರರ ಕುರಿತಾಗಿರುವಂತಹ ಕಥೆಗಳನ್ನು ಒಳಗೊಂಡಂತೆ ಈ ಕಥಾ ಸಂಕಲನ ರಚಿತವಾಗಿದೆ. ಕೇರಳದ ತಿರುವನಂತಪುರದ ವೀರ ಯೋಧ ವೇಲುತಂಬಿ ಅವರ ಒಂದು ಹೋರಾಟದ ಕಥನವನ್ನ ಒಂದು ಕತೆ ಒಳಗೊಂಡಿದೆ. ಹಾಗೆ ಅಲ್ಲೂರು ಸೀತಾರಾಮರಾಜು ಅವರ ಆಂಧ್ರದ ಗೋದಾವರಿ ಪ್ರದೇಶದ ವೀರ ಯೋಧ ಅಲ್ಲೂರಿ ಸೀತಾರಾಮರಾಜು ಅವರ ಒಂದು ಕಥೆಯನ್ನು ಒಳಗೊಂಡಿದೆ. ಹಾಗೆ ತಮಿಳುನಾಡಿನ ಕಟ್ಟಿಬೊಮ್ಮ ಅವರ ಕುರಿತಾದಂತ ಒಂದು ಕಥೆಯನ್ನು ಒಳಗೊಂಡಿದೆ. ಹಾಗೆ 4ನೇ ಕತೆ ಕರ್ನಾಟಕದ ವೀರ ಯೋಧ ಸಂಗೊಳ್ಳಿ ರಾಯಣ್ಣ ಅವರ ಕುರಿತಾದಂತ ಒಂದು ಕತೆ ಅನ್ನು ಒಳಗೊಂಡಂತೆ ಒಟ್ಟು 4 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಮಕ್ಕಳಲ್ಲಿ ನಾವು ದೇಶ ಪ್ರೇಮ ಹಾಗೂ ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಬೇಕಂದ್ರೆ ಕೇವಲ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ರಿ, ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ರಿ ಅಂದ್ರೆ ಮಕ್ಕಳಲ್ಲಿ ದೇಶ ಪ್ರೇಮದ ಅಭಿಮಾನ ಹಾಗೂ ರಾಷ್ಟ್ರ ಪ್ರೇಮ, ರಾಷ್ಟ್ರಾಭಿಮಾನ ಬರೋದಿಲ್ಲ. ಮಕ್ಕಳಲ್ಲಿ ನಾವು ವೀರ ಯೋಧರ ಮೂಲಕ ಅವರ ಕಥೆಯನ್ನ ಹೇಳಿದಾಗ ಮಾತ್ರ ಅವರಲ್ಲಿ ಅಭಿಮಾನ ಮೂಡಕ್ ಸಾಧ್ಯ. ಇದರಲ್ಲಿ ಮುಖ್ಯವಾಗಿ ಬಾಬು ಕೃಷ್ಣಮೂರ್ತಿ ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಅಜೇಯ, ಅದಮ್ಯ, ರುಧಿರಾಭಿಷೇಕ, ಸಿಡಿಮದ್ದ ನೆತ್ತರ ನೇಣುಗಂಬ ಅನ್ನುವಂಥ ಕೃತಿಗಳನ್ನ, ಸ್ವಾತಂತ್ರ್ಯ ವೀರ ಯೋಧರ ಕುರಿತಾಗಿರುವಂತ ಕೃತಿಗಳನ್ನ ರಚಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ವೀರ ಯೋಧರ ಹೋರಾಟಗಾರರ ಕೃತಿಗಳನ್ನ ರಚಿಸುವಲ್ಲಿ ಇವರು ಸಿದ್ಧಹಸ್ತರು. ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ರಾಘವೇಂದ್ರ ವೈಭವದ ನಿರ್ದೇಶಕರಾಗಿ ಪಡವರಳ್ಳಿ ಪಾಂಡವರು, ನಿಗೂಢ ರಾತ್ರಿಗಳು ಚಿತ್ರಗಳಿಗೆ ಚಿತ್ರಕಥೆ, ಸಂಭಾಷಣೆಯನ್ನ ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ, ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಪ್ರಶಸ್ತಿ, ಆದಿಕವಿ ಪುರಸ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಆದಂತಹ ಪಂಪ ಪ್ರಶಸ್ತಿ ಸಹ ಇವರ ಸಾಹಿತ್ಯ ಸೇವೆಗೆ ಲಭಿಸಿವೆ. ಇಂತಹ ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಈ ಕೃತಿ ಸುಂದರವಾದ ಮುಖಪುಟವನ್ನ ಹಾಗೂ ಒಳಪುಟಗಳಲ್ಲಿಯೂ ಸಹ ಬಹುವರ್ಣದ ಪುಟಗಳನ್ನ ಒಳಗೊಂಡಂತೆ ಈ ಕೃತಿ ರಚನೆಯಾಗಿದೆ. ಈ ಕೃತಿ ಪ್ರಾರಂಭವಾಗುವುದು ಮಿಲ್ಟ್ರಿ ತಾತ ರಿಟೈರ್ಡ್ ಆದ ನಂತರ ಆತನ ಊರಿಗೆ ಬಂದಾಗ ಆತನ ಮಕ್ಕಳು ಸುತ್ತುವರಿತಾರೆ. ಆ ಮಕ್ಕಳನ್ನ ಕರೆದುಕೊಂಡು ಅವರಿಗೆ ಕತೆ ಹೇಳುವಂಥದ್ದು ಪ್ರಾರಂಭ ಆಗುತ್ತೆ. ಕತೆ ಹೇಳುವಂಥದ್ದು ತಾತ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳುವಂಥದ್ದು. ಮೊದಲನೇ ಕತೆ ವೇಲುತಂಬಿದು, ಕೇರಳದ ವೇಲುತಂಬಿದು ಪ್ರಾರಂಭ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರ ಪೈಕಿ
ನಾವು ಸ್ವಾತಂತ್ರ್ಯ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಯಾವೆಲ್ಲ ರೀತಿ ಜನ ಪ್ರೋತ್ಸಾಹನ ಕೊಡ್ತಾ ಇದ್ರು ಅನ್ನುವಂಥದ್ದು ತಿರುವನಂತಪುರದಲ್ಲಿ ರಾಜನ ಆಸ್ಥಾನ 17ನೇ ಶತಮಾನದಲ್ಲಿ ರಾಜ ಆಳ್ತಿದ್ದ. ಅಂತಹ ರಾಜನ ಪ್ರಜೆಗಳಿಗೆ ಅನುಷ್ಠಾನ ಆಗಿರುವಂತಹ ರಾಜನನ್ನ ಯಾವ ರೀತಿ ಬ್ರಿಟಿಷ್ ಸರ್ಕಾರ ಸಹಾಯಕ ಸೈನಿಕ ಪದ್ಧತಿ ಮೂಲಕ, ಆಮೇಲೆ ಒಬ್ಬರ ರಾಜನಿಂದ ವಿರುದ್ಧ ಮತ್ತೊಬ್ಬ ರಾಜರನ್ನು ಎತ್ತಿಕೊಟ್ಟುವ ಮೂಲಕ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗುತ್ತೆ. ಹಾಗೂ ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ಭಾರತೀಯ ರಾಜರು ನರಳಬೇಕಾಯಿತು. ಆಮೇಲೆ ಯಾವುದೇ ಒಂದು ಅಧಿಕಾರ ಇಲ್ಲದೆ ಅವರ ಗುಲಾಮರಾಗಿ ಕೇವಲ ಹೆಸರಿಗೆ ಮಾತ್ರ ರಾಜರಾಗಿರುವಂತ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದವನು ವೇಲುತಂಬಿ. ದಳವಾಯಿಯಾಗಿ ಅಚ್ಚುಕಟ್ಟಾಗಿ ಆಡಳಿತವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ತಿರುವನಂತಪುರದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಪಿಮುಷ್ಟಿ ಹಾಗೂ ಅವರ ಒಂದು ದೌರ್ಜನ್ಯ ಹೆಚ್ಚಾದಂತ ಸಂದರ್ಭದಲ್ಲಿ ಮೆಕಾಲೆಯನ್ನ ತಿರುವನಂತಪುರದಿಂದ ಹೊರಗೋಡಿಸಿದಂತ ಕೀರ್ತಿ ವೇಲುತಂಬಿಗೆ ಸಲ್ಲುತ್ತೆ. ನಂತರ ಮೆಕಾಲೆ ಹೋದ ನಂತರ ಕರ್ನಲ್ ಲೀಗರ್ ಬರ್ತಾನೆ. ಕರ್ನಲ್ ಲೀಗರ್ ಬಂದಾಗ ಅವನು ಉಪಾಯವಾಗಿ ರಾಜನನ್ನ, ಇವನು ಎಷ್ಟು ರಾಜ ಪ್ರೇಮಿಯಾಗಿರ್ತಾನೆ ಅಂದ್ರೆ ವೇಲುತಂಬಿ ತಾನೆಲ್ಲ ಒಂದು ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೂ ಸಹ ನೀವೇ ನಮ್ಮ ರಾಜರಾಗಿರ್ಬೇಕು ಅನ್ನುವಂಥದ್ದು ಅವನು ಹೇಳ್ತಾನೆ ವೇಲುತಂಬಿ ರಾಜನಿಗೆ. ಇವನಿಗೆ ನಾಯನ್ಮಾರ್, ಚಾಲನ್ಮಾರ್ ಹಾಗೂ ಚೇಲನ್ಮಾರ್ ಅನ್ನೋಂಥ ವೀರ ವಂಶಗಳು ಇವ್ರ ಜೊತೆಗೆ ಸೇರಿ ಒಂದು ಹೋರಾಟದಲ್ಲಿ ಭಾಗವಹಿಸಿ, ಇವರಿಗೆ ಹೋರಾಟದಲ್ಲಿ ಭಾಗವಹಿಸಿದಾಗ ಹಲವಾರು ಜನ ಮರಣ ಹೊಂದ್ತಾರೆ. ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲವನ್ನು ಬಿಟ್ಟು ಒಂದು ಹೋರಾಟದಲ್ಲಿ ಧುಮುಕ್ತಾರೆ. ರಾಜನ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿ ರಾಜ್ಯ ಪ್ರೇಮವನ್ನ ಹೊಂದಿದಂತ ಇವನ ವಿರುದ್ಧ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಕರ್ನಲ್ ಲೀಗರ್ ರಾಜನಿಗೆ ಹೇಳಿ ಏನ್ ಮಾಡ್ತಾನೆ, ಅವನು ಇವನನ್ನು ಸೆರೆ ಹಿಡಬೇಕನ್ನುವಂತ ಒಂದು ರಾಜಾಜ್ಞೆಯನ್ನ ಮಾಡ್ತಾನೆ. ಈ ರಾಜಾಜ್ಞೆಯನ್ನ ಮಾಡಿದಾಗ ಒಂದು ಒಂದು ದೇಶ ಪ್ರೇಮದ ಬಗ್ಗೆ ಅಭಿಮಾನ ಹೊಂದಿರುವಂತ ವೇಲುತಂಬಿ ರಾಜ ಕೇವಲ ಅಧಿಕಾರದ ಆಸೆಗಾಗಿ ಅವನನ್ನ ಬಂಧಿಸುವಂತೆ ಆಜ್ಞೆಯನ್ನ ಮಾಡಿದಾಗ ಅವನು ಬೇಸರದಿಂದ ಬೇರೆ ಕಡೆ ಹೋದಾಗ ಒಂದು ಸಂದರ್ಭದಲ್ಲಿ ಇವನ್ ತಮ್ಮ ಪದ್ಮನಾಭ ಇದ್ದಂತ ಒಂದು ಊರಿನಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿರ್ತಾನೆ. ಆಗ ಆ ಮನೆಯನ್ನ ಒಕ್ಕಂತ ಬ್ರಿಟಿಷ್ ಅಧಿಕಾರಿಗಳು ಇವನನ್ನು ಕೊಲ್ಲಬೇಕಂದಾಗ ತನ್ನ ಕಟಾರಿಯಿಂದ ಅಣ್ಣ ತಮ್ಮನ್ನ ತಾವೇ ಚುಚ್ಕೊಂಡು ಒಂದು ಪ್ರಾಣಾರ್ಪಣೆ ಮಾಡುವಂಥದ್ದು. ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳಿಂದ ನಾವು ಸಾಯಬಾರ್ದು, ನಾವೇ ಸಾಯ್ಬೇಕು ಅನ್ನುವಂಥದ್ದು ಆ ಪದ್ಮನಾಭ ಹಾಗೂ ಅಣ್ಣನಾಗಿರುವಂತ ವೇಲುತಂಬಿ ಮರಣ ಹೊಂದ್ತಾರೆ. ಇವನು ಎಷ್ಟು ದೇಶಕ್ಕಾಗಿ ಹೋರಾಟಕ್ಕಾಗಿ ಶ್ರಮಿಸ್ತಾನೆ, ಆದ್ರೆ ಅಧಿಕಾರ ಆಸೆಗಾಗಿ ಜನ ತಮ್ಮವರಿಂದಲೇ ಹತವಾಗಿರುವಂತ ಇತಿಹಾಸವನ್ನ ನಾವು ಕಾಣಬಹುದು. ಹಾಗೆ ಅಲ್ಲೂರು ಸೀತಾರಾಮ ರಾಜು ಅವರ ಒಂದು ಇತಿಹಾಸವನ್ನ ನೋಡಿದರೆ, ಈಗ ಕೇರಳದ ವೇಲುತಂಬಿ ಯಾವ ರೀತಿ ಇರ್ತಾನೋ ಆಂಧ್ರದಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಸಹ ಬುಡಕಟ್ಟು ಜನರ ಒಂದು ಏಳಿಗೆಗಾಗಿ, ಅವರ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಅಲ್ಲೂರು ಸೀತಾರಾಮ ರಾಜು ಅವರು ಬುಡಕಟ್ಟು ಜನರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಸೈನಿಕ ತರಬೇತಿಯನ್ನು ನೀಡಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡಿ ಬುಡಕಟ್ಟು ಜನರ ಮೇಲೆ ಏನು ದೌರ್ಜನ್ಯ ಮಾಡ್ತಿರ್ತಾರೆ ಬ್ರಿಟಿಷ್ ಅಧಿಕಾರಿಗಳು, ಮತಾಂತರ ಮಾಡೋದಾಗಿರಲಿ, ಅವರನ್ನ ಒಂದು ಕೆಲಸಗಳಿಗೆ, ಉಚಿತವಾದ ಕೆಲಸಗಳಿಗೆ ಅವರನ್ನ ತೊಡಗಿಸಿಕೊಳ್ಳಿಸೋದಾಗಿರ್ಬೋದು, ಅವ್ರ ಮೇಲೆ ಕೇವಲ ದೌರ್ಜನ್ಯವನ್ನ ಮಾಡ್ತಾ ಕೆಲವೊಂದು ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡ್ತಿರ್ತಾರೆ ಬ್ರಿಟಿಷರು. ಅವರಿಗೆ ಸಿಂಹ ಸ್ವಪ್ನವಾಗಿ ಹೋರಾಡಿದಂತ ಅಲ್ಲೂರಿ ಸೀತಾರಾಮ ರಾಜು ಚಿಂತಪಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿ ಅಲ್ಲಿರುವಂತ ಆಯುಧಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಹೋರಾಟಕ್ಕೆ ಬಳಸಿಕೊಳ್ಳುವಂಥದ್ದು, ದೇಶಗಳಲ್ಲಿ ಅವರೆಲ್ಲ ಮಾಡ್ತಿರುವಂತ ಹಗಲು ದರೋಡೆ, ಭಾರತೀಯರ ಮೇಲೆ ಮಾಡ್ತಿರುವಂತ ಹಗಲು ದರೋಡೆಯನ್ನ ಖಂಡಿಸಿ ಅಲ್ಲೂರು ಸೀತಾರಾಮರಾಜು ಅವರು ಒಂದು ಹೋರಾಟವನ್ನೇ ಮಾಡ್ತಾರೆ. ಆಂಗ್ಲರ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ನೇರವಾಗಿ ಹೋರಾಟದ ಮೂಲಕ ಸೆರೆ ಹಿಡಿಯಕ್ಕೆ ಸಾಧ್ಯ ಇಲ್ಲದಂತ ಸಂದರ್ಭದಲ್ಲಿ ಆ ಬುಡಕಟ್ಟು ಜನರನ್ನ ಬಂಧಿಸಿ ಅವರಿಗೆ ಚಿತ್ರಹಿಂಸೆಯನ್ನ ಕೊಡ್ತಾರೆ. ಬೇಗ ಶರಣಾಗತಿ ಆಗದೆ ಇದ್ರೆ ಇವರನ್ನ ಕೊಲ್ತೀವಿ ಅಂತ ಒಂದು ಸುದ್ದಿಯನ್ನ ಕಳಿಸಿದಾಗ ತನಗೋಸ್ಕರವಾಗಿ ಬುಡಕಟ್ಟು ಜನರು ಸಾಯಬಾರದು, ಅಮಾಯಕರು ಸಾಯಬಾರದು ಅಂತೇಳಿ ಅಲ್ಲೂರು ಸೀತಾರಾಮರಾಜು ಅವರು ಬಂದು ಶರಣಾಗುತ್ತಾರೆ. ಬ್ರಿಟಿಷರು ಅವರ ಪ್ರಾಣವನ್ನ ತೆಗೆದು ಕೊಲ್ಬಿಡುವಂಥದ್ದು, ಜನರಿಗಾಗಿ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತ ಅಲ್ಲೂರು ಸೀತಾರಾಮ ರಾಜು ಅವರ ಒಂದು ಕಥೆಯನ್ನ ಇದು ಹೊಂದಿದೆ.
ಇನ್ನು ಬೊಮ್ಮ, ಗಟ್ಟಿ ಬೊಮ್ಮ ಅನ್ನುವಂತ ಕತೆ. ಕಟ್ಟಿ ಬೊಮ್ಮ ಇರುವಂತದ್ದು ಬೊಮ್ಮ ಪಾಂಚಾಲ ಕುರುಚಿ ಅನ್ನುವಂತ ಊರನ್ನ ರಾಜಧಾನಿಯನ್ನಾಗಿ ಆಳುವಂತದ್ದು ಬೊಮ್ಮ. ಒಂದು ಪಾಂಚಾಲ ಕುರುಚಿಯಲ್ಲಿ ಬಲವಾದ ಒಂದು ಕೋಟೆಯನ್ನ ಕಟ್ಟಿಸ್ತಾನೆ. ಆ ಬಲವಾದವನ್ನ ಕೋಟೆಯನ್ನ ಕಟ್ಟಿಸಿ ರಾಜ್ಯ ಆಳುತ್ತಿರುವಂತ ವಿಷಯ ಬ್ರಿಟಿಷ್ ಅಧಿಕಾರಿಗಳಿಗೆ ನುಂಗಲಾರ್ದ ತುತ್ತಾಗುತ್ತೆ. ಏಕೆಂದ್ರೆ ಯಾವ ರಾಜರನ್ನು ಸಹ ಬಲಿಷ್ಠರಾಗಿರಬಾರ್ದು, ಹಾಗೆ ಯಾವ ರಾಜರು ಸಹ ಒಂದು ಸುಭದ್ರವಾದ ಕೋಟೆಯನ್ನು ಹೊಂದಬಾರ್ದು, ಸೈನ್ಯವನ್ನು ಹೊಂದಬಾರ್ದು ಅನ್ನುವಂಥದ್ದು ಬ್ರಿಟಿಷರ ಒಂದು ಅಧಿಕಾರಶಾಹಿಯ ಆಲೋಚನೆ ಆಗಿರುತ್ತೆ. ಏಕೆಂದ್ರೆ ಆ ಸುಭದ್ರವಾದ ಕೋಟೆಯನ್ನು ಹೊಂದಿದ್ದಾದರೆ, ಸಮರ್ಥವಾದ ಸೈನ್ಯವನ್ನು ಹೊಂದಿದ್ದಾದರೆ ಮುಂದಿನ ದಿನಗಳಲ್ಲಿ ಅವರು ನಮಗೆ ಅಪಾಯಕಾರಿ ಅನ್ನುವಂತ ಆಲೋಚನೆಯಿಂದ ಯಾರಿಗೂ ಸಹ ಕೋಟೆಯನ್ನು ಕಟ್ಟುವ ಅಧಿಕಾರ ಆಗಲಿ, ಸೈನ್ಯವನ್ನು ಇಟ್ಟುಕೊಳ್ಳುವ ಅಧಿಕಾರವಾಗಲಿ ಬ್ರಿಟಿಷರು ಕೊಡ್ತಾ ಇದ್ದಿಲ್ಲ. ಹಾಗಾಗಿ ಬೊಮ್ಮನಿಗೆ ಬ್ರಿಟಿಷರಿಗೆ ಬೊಮ್ಮ ತೆಲ್ಯವಾಗಿ ಪರಿಣಮಿಸ್ತಾನ. ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಬೊಮ್ಮನನ್ನ ನಿಲ್ಲಿಸಿ ರಾಜ್ಯಪಾಲ ಬೊಮ್ಮ ಕೋಟೆಯನ್ನ ಕಟ್ಟಬಾರ್ದು, ತನಗೆ ಶರಣಾಗತಿ ಆಗ್ಬೇಕು ಅನ್ನುವಂತ ವಿಷಯವನ್ನು ಹೇಳಿದಾಗ ಸಹ ಅವು ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಿರುವಾಗ ಮತ್ತೆ ಇಲ್ಲಿ ಸಹ ಬ್ರಿಟಿಷರು ಮತ್ತೆ ರಣತಂತ್ರ ನೀತಿ ಮೋಸದ ಮೂಲಕ ಅವನ ಸ್ನೇಹಿತರಿಂದನೇ ಅವನನ್ನ ಸೆದೆ ಹಿಡಿದು ನೇಣುಗಂಬಕ್ಕೆ ಶಿಕ್ಷೆಯನ್ನು ಕೊಟ್ಟು ನೇಣುಗಂಬ ಶಿಕ್ಷೆಯನ್ನು ಕೊಡ್ತಾರೆ. ನೇಣುಗಂಬೆ ಶಿಕ್ಷೆಯನ್ನು ಕೊಡುವಂತ ಸಂದರ್ಭದಲ್ಲಿ ಸಹ ಪಾಚಲ ಕುರುಚಿಯಲ್ಲಿ ಸ್ತ್ರೀಯರು ಮಕ್ಕಳು ಸಹ ದುಃಖವನ್ನ ಪಡ್ತಾರೆ. ಅವನು ಸತ್ತ ನಂತರ ಅವನು ಏನು ನಿಂತಿರ್ತಾನೆ ಮಣ್ಣನ್ನ ತಂದು ಮನೆಯಲ್ಲಿ ಇಡ್ತಾರೆ. ಬೊಮ್ಮನ ರೀತಿಯಾಗಿ ನಮ್ಮ ಮಕ್ಕಳು ಸಹ ಧೈರ್ಯಶಾಲಿಗಳಾಗ್ಲಿ ಅನ್ನುವಂತ ಒಂದು ಜನರ ಪ್ರೀತಿಯನ್ನ ಬೊಮ್ಮ ಗಳಿಸಿರ್ತಾನೆ. ಇನ್ನು ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊದಲ ಯುದ್ಧದಲ್ಲಿ ಜಯವನ್ನ ಗಳಿಸಿದ ನಂತರ ಎರಡನೇ ಯುದ್ಧದಲ್ಲಿ ಕುತಂತ್ರಿಗಳ ಕಾರಣದಿಂದಾಗಿ ಸೋಲನ್ನ ಅನುಭವಿಸಿದಂತ ಸಂದರ್ಭದಲ್ಲಿ ಯುದ್ಧ ಕೈದಿಯಾಗಿ ಸೆರೆಮನೆಯಲ್ಲಿ ಇಟ್ಟಂತ ಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮನ ಕನಸಿನ ಒಂದು ಆಸೆ ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸುವುದು. ಆ ಕನಸಿಗೆ ನೀರೆರೆದವರು, ಕನಸನ್ನ ಪೊರೆದು ಕನಸಿನಂತೆ ತನ್ನ ಜೀವನವನ್ನ ಅರ್ಪಿಸಿದಂತ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಸೆರೆಮನೆಯಲ್ಲಿದ್ದಂತ ಕಿತ್ತೂರು ರಾಣಿ ಚೆನ್ನಮ್ಮನ ಆಶೆಯಂತೆ ಹೊರಗಡೆ ವೀರ ಯೋಧರನ್ನ ಗುಂಪು ಕಟ್ಟಿಕೊಂಡು ಅವರಿಗೆ ತರಬೇತಿಯನ್ನ ನೀಡಿ ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನನ್ನು ಸಹ ಬ್ರಿಟಿಷರು ಅದೇ ಕಾರ್ಯತಂತ್ರದಲ್ಲಿ ಮೂಲಕ ಬಂಧಿಸ್ತಾರೆ. ಅವರ ಗೆಳೆಯರಿಂದನೇ ದುಡ್ಡಿನ ಆಸೆ, ಅಧಿಕಾರದ ಆಸೆಯನ್ನ ತೋರಿಸಿ ಅವರು ಅವನಿಗೆ ಮೋಸ ಮಾಡುವಂತೆ ಮಾಡಿ ಅವನನ್ನು ಸಹ ಬಂಧಿಸಿ ಸಂಗೊಳ್ಳಿ ರಾಯಣ್ಣನನ್ನ ಶಿಕ್ಷೆಯನ್ನ ಕೊಡುವಂಥದ್ದು, ಪ್ರಾಣವನ್ನ ತೆಗೆದುಕೊಳ್ಳುವಂಥದ್ದು, ಇಷ್ಟೆಲ್ಲ ಶಿಕ್ಷೆಯನ್ನ ಕೊಟ್ಟರೂ ಸಹ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಿಂದ ವಿಮುಕ್ತಿಯನ್ನು ಹೊಂದುವುದಿಲ್ಲ, ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖರಾಗೋದಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕನಸು ಏನಾಗಿತ್ತಂದ್ರೆ ಅವರು ಭಾರತವನ್ನ ಸ್ವಾತಂತ್ರ್ಯ ಪಡಿಸುವುದು, ಸಂಸ್ಥಾನಗಳನ್ನ ಬ್ರಿಟಿಷರಿಂದ ಮುಕ್ತಿಪಡಿಸುವಂತ ಒಂದು ಹೋರಾಟದಿಂದ ಯಾವೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ವಿಮುಖ ಆಗೋದಿಲ್ಲ. ಆದ್ರೂ ಸಹ ಅಂದಿನ ದಿನಗಳಲ್ಲಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರರ ಕೆಚ್ಚದೆಯ ವೀರ ಯೋಧರ ಜೊತೆಗೆ ಮೋಸಗಾರರು ಇದ್ದರು. ಆ ಮೋಸಗಾರರ ಪರಿಣಾಮ ಇಂಥ ವೀರ ಯೋಧರನ್ನ ನಮ್ಮ ಭಾರತ ದೇಶ ಕಳೆದುಕೊಳ್ಳಬೇಕಾಯಿತು. ಅವರ ಒಂದು ಮೋಸದ ತಂತ್ರಗಳನ್ನ, ಬ್ರಿಟಿಷ್ ಆಡಳಿತ ಮಾಡಿದಂತಹ ಕುತಂತ್ರಗಳಿಗೆ ಒಂದು ಅನ್ಯಾಯವಾಗಿ ಬಲಿಯಾದವರು ವೀರ ಯೋಧರು. ಇಂಥ ವೀರ ಯೋಧರ ಕಥೆಗಳನ್ನು ಒಳಗೊಂಡಂತ ಮಿಲಿಟರಿ ತಾತ ಕತೆ ಹೇಳ್ತಾರೆ ಅನ್ನುವಂತ ಕೃತಿ ಪಾಲಕರು ಮಕ್ಕಳಿಗೆ ಈ ಕೃತಿಗಳನ್ನ ಕೊಂಡು ಓದುವ ಮೂಲಕ ಅವರಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸಬೇಕು. ವಿಶೇಷ ಸಂದರ್ಭದಲ್ಲಿ, ಹುಟ್ಟುಹಬ್ಬಗಳಲ್ಲಿ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂತಹ ಸಾಹಿತ್ಯ ಕೃತಿಗಳನ್ನ ಪಾಲಕರು ಮಕ್ಕಳಿಗೆ ಕೊಟ್ಟು ಅವರಿಂದ ಓದಿಸಿದಾಗ, ಉಡುಗೊರೆಯಾಗಿ ನೀಡಿದಾಗ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ ಪ್ರೇಮ ಹಾಗೂ ರಾಷ್ಟ್ರಾಭಿಮಾನವನ್ನ ಮೂಡಿಸಲು ಕಾರಣ ಆಗುತ್ತೆ. ಹಾಗಾಗಿ ಪಾಲಕರು ಇಂಥ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಮಕ್ಕಳಿಗೆ ಓದಿಸ್ಬೇಕು. ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ದಕ್ಷಿಣ ಭಾರತದ ವೀರ ಯೋಧರು ಬಗ್ಗೆ ನಮಗೆ ಅರಿವಾಗುತ್ತೆ. ಕೇರಳದ ವೇಲುತಂಬಿ ಇರ್ಬೋದು, ಆಂಧ್ರ ಪ್ರದೇಶದ ರಾಜು ಆಗಿರ್ಬೋದು, ತಮಿಳುನಾಡಿನ ಬೊಮ್ಮ ಆಗಿರ್ಬೋದು, ಕರ್ನಾಟಕದ ರಾಯಣ್ಣ ಆಗಿರ್ಬೋದು, ಇವರು ಜೊತೆಗೆ ಇನ್ನೂ ಹೆಚ್ಚಿನ ವೀರ ಯೋಧರು ನಮ್ಮಲ್ಲಿ ದೇಶದಲ್ಲಿ ಇದ್ದಾರೆ.
ಅಂತ ವೀರ ಯೋಧರ ಕುರಿತಾದಂಥ ಸಾಹಿತ್ಯ ಕೃತಿಗಳನ್ನ ಓದಿದಾಗ ಮಕ್ಕಳಲ್ಲಿ ದೇಶಾಭಿಮಾನ ಮೂಡುತ್ತೆ, ಸಹಾಯಕ ಆಗುತ್ತೆ. ಇಂಥ ಸಾಹಿತ್ಯ ಕೃತಿಗಳು ತುಂಬಾ ಸಹಾಯಕ ಆಗುತ್ತೆ. ಹಾಗಾಗಿ ಸಾಹಿತ್ಯ ಓದುಗರು, ಸಾಹಿತ್ಯ ಪ್ರೇಮಿಗಳು ಮಕ್ಕಳಿಗೆ ದೇಶಭಕ್ತದ ಹಾಗೂ ರಾಷ್ಟ್ರಾಭಿಮಾನಿಗಳ ಪುಸ್ತಕಗಳನ್ನ ಕೊಟ್ಟು ಓದಿಸ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 92ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ, ಈ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.